ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಡೀ ಜಗತ್ತು ಭಾರತದತ್ತ ನೋಡ್ತಾ ಇದೆ. ಜಗತ್ತು ಆಶ್ಚರ್ಯಗೊಂಡಿದೆ. ನರೇಂದ್ರ ಮೋದಿ ಅವರು ಯಾಕೆ ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ದಾರೆ, ಭಾರತದ ನಡೆ ಯಾಕೆ ಬದಲಾಯಿತು, ಹೀಗಂತ ಇಡೀ ವಿಶ್ವ ನೋಡ್ತಾ ಇದೆ. ಮಿತ್ರರೇ, ಇದಕ್ಕೆ ಅನೇಕ ಕಾರಣ ಇದೆ. ಈ ಹಿಂದೆ 2014ರಲ್ಲಿ ಮೋದಿಯವರು ಪ್ರಧಾನಿಯಾದ ಬಳಿಕ ಅವರು ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದು ಭೂತಾನ್ಗೆ. ನಮ್ಮ ಪಕ್ಕದಲ್ಲಿರುವಂಥ ಒಂದು ಪುಟ್ಟ ರಾಷ್ಟ್ರ, ಭಾರತವನ್ನೇ ಅವಲಂಬಿಸಿರುವಂಥ ರಾಷ್ಟ್ರ. ಆ ರಾಷ್ಟ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟರು. 2019ರಲ್ಲಿ ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟರು. ಅನಂತರ ಶ್ರೀಲಂಕಾಗೆ ಹೋಗಿದ್ದರು. ಅಂದರೆ ನೆರೆಹೊರೆಯವರನ್ನು ಅಪ್ಪಿಕೊಳ್ಳುವಂತಹ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾ ಇದ್ರು. ಆದರೆ ಈ ಬಾರಿ ಪ್ರಧಾನಿಯಾದ ಬಳಿಕ ನರೇಂದ್ರ ಮೋದಿಯವರು ದ್ವಿಪಕ್ಷೀಯ ಸಂಬಂಧದ ಸಲುವಾಗಿ ರಷ್ಯಾಗೆ ಭೇಟಿ ಕೊಟ್ಟಿದ್ದಾರೆ. ಪ್ರಪ್ರಥಮ ಭೇಟಿ ರಷ್ಯಾಗಾಗಿದೆ. ನೀವು ಕೇಳಬಹುದು, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 2 ದಿನಕ್ಕೆ ಇಟಲಿ ಪ್ರವಾಸವನ್ನು ಕೈಗೊಂಡಿದ್ರಲ್ವಾ, ಅದು ಪ್ರಥಮ ಭೇಟಿ ಅಲ್ವಾ ಅಂತ. ಮಿತ್ರರೇ, ಇಟಲಿ ಪ್ರವಾಸ ಕೈಗೊಂಡಿದ್ರು, ಅದು ಪ್ರಥಮ ಭೇಟಿ ಕೂಡ ಹೌದು. ಆದರೆ ಇಟಲಿಗೆ ಯಾಕೆ ಹೋಗಿದ್ದು? G7 ಶೃಂಗಸಭೆಯ ಅತಿಥಿ ದೇಶವಾಗಿ ಭಾರತ ಪಾಲ್ಗೊಂಡಿತ್ತು. ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರು ಹೋಗಿದ್ರು. ಅಲ್ಲಿ ಯಾವುದೇ ರೀತಿಯ ಬೈಲ್ಯಾಟ್ರಲ್ ರಿಲೇಷನ್ಶಿಪ್ ಬಗ್ಗೆ ಯಾವುದೇ ಚರ್ಚೆ ಇರಲಿಲ್ಲ. ರಷ್ಯಾಗೆ ದ್ವಿಪಕ್ಷೀಯ ಸಂಬಂಧ ವೃದ್ಧಿಯ ಸಲುವಾಗಿ ನರೇಂದ್ರ ಮೋದಿಯವರು ಹೋಗಿದ್ದು. ಹೀಗಾಗಿ ಇದು ನರೇಂದ್ರ ಮೋದಿಯವರ 3ನೇ ಅವಧಿಯ ಪ್ರಥಮ ವಿದೇಶ ಭೇಟಿ ಅಂತೇಳಿ ಪರಿಗಣಿಸಲಾಗುತ್ತೆ, ದ್ವಿಪಕ್ಷೀಯ ಸಂಬಂಧದ ಸಲುವಾಗಿ. ಹೀಗಾಗಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮಿತ್ರರೇ, ರಷ್ಯಾ ಭೇಟಿಗೆ ಯಾಕಿಷ್ಟು ಮಹತ್ವ ಅಂತಂದರೆ, ಒಂದು ಕಡೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧವಾಗ್ತಾ ಇದೆ. ರಷ್ಯಾವನ್ನು ಐಸೋಲೇಟ್ ಮಾಡುವಂತಹ ಕೆಲಸವನ್ನು ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಮಾಡಿದವೆ. ಯುರೋಪ್ನ ರಾಷ್ಟ್ರಗಳಿರಬಹುದು, ಅಮೆರಿಕ ಇರಬಹುದು. ಅಮೆರಿಕದ ಮಿತ್ರ ಮಂಡಳಿ ರಷ್ಯಾವನ್ನು ಐಸೋಲೇಟ್ ಮಾಡಬೇಕು, ರಷ್ಯಾ ಜೊತೆಗಿರುವಂಥವನ್ನು ಕೂಡ ನಿರ್ಬಂಧ ವಿಧಿಸಬೇಕು ಅಂಥೇಳಿ ಅಮೆರಿಕ ಹೊರಟಿತ್ತು. ಆದರೆ ಮಿತ್ರರೇ, ಮೋದಿಯವರು ಇದು ಯಾವುದಕ್ಕೂ ಕೇರ್ ಮಾಡಿಲ್ಲ. 3ನೇ ಅವಧಿಯಲ್ಲಿ ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹಲವು ವರ್ಷಗಳ ಬಳಿಕ ನರೇಂದ್ರ ಮೋದಿಯವರು ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ದು. ಉಕ್ರೇನ್ ಯುದ್ಧ ಆದ ಬಳಿಕ ಮೊದಲ ಬಾರಿಗೆ ರಷ್ಯಾ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮಹತ್ವ ಇದೆ. ಇಡೀ ವಿಶ್ವ ನರೇಂದ್ರ ಮೋದಿಯವರ ಭೇಟಿಯನ್ನು ನೋಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಭಾರತದಲ್ಲಿ ನರೇಂದ್ರ ಮೋದಿಯವರ ರಷ್ಯಾ ಪ್ರವಾಸಕ್ಕೆ ಟೀಕೆ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಹಿಗ್ಗಾಮುಗ್ಗ ಟೀಕಿಸ್ತಾ ಇದೆ. ರಾಹುಲ್ ಗಾಂಧಿಯವರು ಮಣಿಪುರಕ್ಕೆ ಹೋದರೆ ನರೇಂದ್ರ ಮೋದಿಯವರು ರಷ್ಯಾಗೆ ಹೋಗಿದ್ದಾರೆ ಅಂತೇಳಿ ಕಾಂಗ್ರೆಸ್ ಲೇವಡಿ ಮಾಡ್ತಾ ಇದೆ. ಮಿತ್ರರೇ, ಈ ಇಡೀ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ಮೋದಿ ರಷ್ಯಾ ಪ್ರವಾಸ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿ ಏನಾದರೂ ಬದಲಾಯಿತಾ, ರಷ್ಯಾ ಪ್ರವಾಸದಿಂದ ಭಾರತಕ್ಕೆ ಲಾಭ ಆಗುತ್ತಾ, ನಷ್ಟ ಆಗುತ್ತಾ, ಕಾಂಗ್ರೆಸ್ ಯಾಕೆ ಟೀಕೆ ಮಾಡ್ತಾ ಇದೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನರೇಂದ್ರ ಮೋದಿಯವರ ರಷ್ಯಾ ಪ್ರವಾಸವನ್ನು ಅತಿ ದೊಡ್ಡ ನಡೆ ಅಂತ ಗುರುತಿಸಲಾಗ್ತಾ ಇದೆ. ಕಾರಣ ಏನು? ಇಡೀ ಜಗತ್ತಿಗೆ ಗೊತ್ತು. ಇವತ್ತು ಉಕ್ರೇನ್ ಮೇಲೆ ಯುದ್ಧ ಶುರುವಾದ ಬಳಿಕ ರಷ್ಯಾವನ್ನು ನಿಗ್ರಹಿಸುವಂಥ ಕೆಲಸ ಆಗ್ತಾ ಇದೆ. ರಷ್ಯಾ ಜೊತೆಗೆ ಯಾರಿದ್ದಾರೋ ಅವರನ್ನು ಬದಿಗಿಡುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಆದರೆ ಭಾರತ ಈ ಹಿಂದಿನಿಂದಲೂ ಕೂಡ ದಿಟ್ಟ ನಿರ್ಧಾರವನ್ನು ಕೈಗೊಂಡಿತ್ತು. ನಾವು ಅಮೆರಿಕದ ಜೊತೆಗಿದ್ದರೂ ಕೂಡ, ಅಂದರೆ ಅಮೆರಿಕದ ಮಾತನ್ನು ಕೇಳ್ತಾ ಇದ್ವಿ, ಅಮೆರಿಕ ನಮಗೆ ಮಿತ್ರ ದೇಶ, ಎಲ್ಲವುದನ್ನು ಒಪ್ಕೊಳ್ತೀವಿ. ಆದರೆ ರಷ್ಯಾವನ್ನು ಭಾರತ ಬಿಟ್ಟುಕೊಟ್ಟಿರಲಿಲ್ಲ. ರಷ್ಯಾದಿಂದ ಕಚ್ಚಾ ತೈಲವನ್ನು ಭಾರತ ತರಿಸ್ಕೊಳ್ತಾ ಇತ್ತು, ಶಸ್ತ್ರಾಸ್ತ್ರವನ್ನು ಆಮದು ಮಾಡಿಕೊಳ್ತಾ ಇತ್ತು. ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಿರಲಿಲ್ಲ. ಜೊತೆಗೆ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ಪುತಿನ್ಗೆ ಒಂದು ಮಾತು ಹೇಳಿದರು, ಇದು ಡೆವಲಪ್ಮೆಂಟ್ ಯುಗವೇ ಹೊರತು ಯಾವ ಕಾರಣಕ್ಕೂ ಯುದ್ಧದ ಯುಗ ಅಲ್ಲ, ಮಾತುಕತೆ ಮೂಲಕ ಎಲ್ಲವುದನ್ನು ಬಗೆಹರಿಸಿಕೊಳ್ಳಬೇಕು, ಇದು ಯುದ್ಧದ ಶತಮಾನ ಅಲ್ಲ. ನೇರವಾಗಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ಪುತಿನ್ಗೆ ಹೇಳಿದರು. ಆಗ ಜಗತ್ತು ಯೋಚನೆ ಮಾಡಿತ್ತು, ನರೇಂದ್ರ ಮೋದಿಗೆ ಮಾತ್ರ ಇಂತಹ ತಾಕತ್ತಿರುವಂಥದ್ದು ಅಂತ. ಮಿತ್ರರೇ, ಜೋ ಬೈಡನ್ ಇರಬಹುದು, ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದ ನಾಯಕರಿರಬಹುದು, ರಷ್ಯಾ ಅಧ್ಯಕ್ಷರ ಎದುರುಗಡೆ ಕೂತ್ಕೊಂಡು ಏನನ್ನೂ ಹೇಳಿಲ್ಲ. ಹಿಂಬದಿಯಲ್ಲಿ ಕೂತ್ಕೊಂಡು ಅವರೇ ಸಭೆ ಮಾಡಿಕೊಂಡು ಪುತಿನ್ ಅಂಥ ನಾಯಕ, ಪುತಿನ್ ಇಂಥ ನಾಯಕ, ಪುತಿನ್ ಸರ್ವಾಧಿಕಾರಿ, ಇದನ್ನೆಲ್ಲ ಹೇಳ್ತಾರೆ. ಪುತಿನ್ ಎದುರುಗಡೆ ಯಾವ ನಾಯಕನೂ ದಮ್ಮಿಂದ ಹೇಳಿರಲಿಲ್ಲ. ನರೇಂದ್ರ ಮೋದಿಯವರು ಆ ತಾಕತ್ತನ್ನು ಪ್ರದರ್ಶನ ಮಾಡಿದರು. ಪುತಿನ್ ಎದುರ ಕೂತ್ಕೊಂಡು ಇದು ಯುದ್ಧದ ಶತಮಾನ ಅಲ್ಲ, ಯುದ್ಧದಿಂದ ಪರಿಹಾರ ಸಿಗೋದಿಲ್ಲ, ಮಾತುಕತೆಯಿಂದ ಪರಿಹಾರ ಸಿಗುತ್ತೆ ಎನ್ನುವಂಥ ಸಂದೇಶವನ್ನು ಕೊಟ್ಟಿದ್ದರು. ಮಿತ್ರರೇ, ಆಗ ಜಗತ್ತು ಬಹಳ ಖುಷಿಯಾಗಿತ್ತು. ರಷ್ಯಾ ಅಧ್ಯಕ್ಷರು ಇದನ್ನೇನು ತುಂಬ ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಮೋದಿ ಹೇಳಿದ್ರಲ್ಲಿ ಅರ್ಥ ಇದೆ, ನಾವ್ಯಾಕೆ ಅದನ್ನು ಖಂಡಿಸಬೇಕು, ಪುತಿನ್ ಏನು ಬೇಸರಗೊಂಡಿರಲಿಲ್ಲ. ಇನ್ನೊಂದು ಕಡೆ ಅಮೆರಿಕ, ಭಾರತ ಕರೆಕ್ಟಾಗಿ ನಿರ್ಧಾರ ತೆಗೆದುಕೊಳ್ತಾ ಇದೆ ಅಂತ ಅಮೆರಿಕ ಕೂಡ ಅನಿಸಿತ್ತು. ಆದರೆ ಇದ್ದಕ್ಕಿದ್ದಂತೆ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ, ರಷ್ಯಾ ಪ್ರವಾಸವನ್ನು ಕೈಗೊಳ್ತಾರೆ. ರಷ್ಯಾಗೆ ಭೇಟಿ ಕೊಟ್ಟಿದ್ದಾರೆ. ಅವರಿಗೆ ಅದ್ಧೂರಿಯಾದ ಸ್ವಾಗತ ಸಿಕ್ಕಿದೆ. ಹಿಂದೆಂದಿಗಿಂತಲೂ ಅಭೂತಪೂರ್ವ ಸ್ವಾಗತವನ್ನು ರಷ್ಯಾ ಕೊಟ್ಟಿದೆ. ಜೊತೆಗೆ ಪುತಿನನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ. ರಕ್ಷಣಾತ್ಮಕವಾಗಿ ಅನೇಕ ಚರ್ಚೆಗಳಾಗತ್ತೆ. ತೈಲ ವ್ಯಾಪಾರದ ಬಗ್ಗೆ ಮಹತ್ವದ ಒಪ್ಪಂದಗಳಾಗುವಂತಹ ನಿರೀಕ್ಷೆಗಳಿದೆ. ರಷ್ಯಾ ಸೈನಿಕರ ಸ್ಮಾರಕಕ್ಕೂ ಕೂಡ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಅಂದರೆ ಇಡೀ ಜಗತ್ತಿಗೆ ನರೇಂದ್ರ ಮೋದಿ ಅವರು ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಮಿತ್ರರೇ, ಯಾಕೆ ನರೇಂದ್ರ ಮೋದಿಯವರು ರಷ್ಯಾ ಪ್ರವಾಸದ ಜರೂರತ್ ಏನಿತ್ತು,
ಈಗೊಂದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಭಾರತ ಇಷ್ಟು ದಿನ ಏನು ಮಾಡ್ತಾ ಇತ್ತು, ಬ್ಯಾಲೆನ್ಸ್ ಮಾಡ್ತಾ ಇತ್ತು. ಒಂದು ಕಡೆ ರಷ್ಯಾವನ್ನು ಕೂಡ ಬಿಡುವಂತಹ ಸ್ಥಿತಿಯಲ್ಲಿಲ್ಲ, ಇನ್ನೊಂದು ಕಡೆ ಅಮೆರಿಕ ಬಣವನ್ನು ಕೂಡ ಬಿಡುವಂತಹ ಸ್ಥಿತಿಯಲ್ಲಿಲ್ಲ. ಬ್ಯಾಲೆನ್ಸಿಂಗ್ ಆಗಿ ಭಾರತ ಹೋಗ್ತಾ ಇತ್ತು. ಈಗ ರಷ್ಯಾ ಭೇಟಿ ಕೊಟ್ಟಿರೋದ್ರಿಂದಾಗಿ ಅಮೆರಿಕ ಮತ್ತು ಅದರ ಮಿತ್ರಮಂಡಳಿ ಬೇಜಾರಾಗಬಹುದಲ್ವಾ, ಯಾಕೆ ಮೋದಿ ಹೀಗೆ ಮಾಡಿದ್ರು ಅಂತ ಅನೇಕರಿಗೊಂದು ಪ್ರಶ್ನೆ ಇರುತ್ತೆ. ಇದರ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆ. ಇವತ್ತು ಮಿತ್ರರೇ, ಭಾರತ ವಿದೇಶಾಂಗ ನೀತಿಯಲ್ಲಿ ಚಾಂಪಿಯನ್ ಆಗಿದೆ, ಅದರಲ್ಲೇನು ಡೌಟ್ ಇಲ್ಲ. ನಮಗೇನು ಬೇಕೋ ನಾವು ಅದನ್ನೇ ಮಾಡ್ತೀವಿ ಅಂತ. ಮಿತ್ರರೇ, ಭಾರತ ಈಗ ರಷ್ಯಾ ಜೊತೆಗಿರುವಂತಹದ್ದು ಅಥವಾ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸ ಕೈಗೊಂಡಿರುವುದಕ್ಕೆ ಬಲವಾದ ಕಾರಣ ಇದೆ. ಮುಖ್ಯವಾಗಿ ಜಾಗತಿಕ ರಾಜಕಾರಣ ಚೇಂಜ್ ಆಗ್ತಾ ಇದೆ. ಇದನ್ನು ನೀವು ಗಮನಿಸಬೇಕು. ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ರಾಜಕಾರಣ ಏರುಪೇರಾಗ್ತಾ ಇದೆ, ಉಲ್ಟಾ ಪಲ್ಟಾ ಆಗ್ತಾ ಇದೆ. ಯಾವ ದೊಡ್ಡ ನಾಯಕನೂ ಕೂಡ ಪುನಃ ಆರಿಸಿ ಬರುವಂತಹ ಸ್ಥಿತಿಯಲ್ಲಿಲ್ಲ. ಇದಕ್ಕೆಲ್ಲ ಕಾರಣ ಏನು? ರಷ್ಯಾನೇ. ಹೇಗೆ ಅಂತ ಕೇಳಿ. ಇವತ್ತು ರಷ್ಯಾ ಉಕ್ರೇನ್ ಯುದ್ಧ ಆಯ್ತಲ್ಲ, ಅದಾದ ಬಳಿಕ ಎಲ್ಲ ಪಾಶ್ಚಿಮಾತ್ಯ ದೇಶಗಳೇನು ಮಾಡಿದ್ವು? ಉಕ್ರೇನ್ ಜೊತೆಗೆ ನಿಂತ್ಕೊಂಡ್ವು. ಉಕ್ರೇನ್ ಜೊತೆಗೆ ನಿಂತಿದ್ದು ತಪ್ಪಲ್ಲ, ಆದರೆ ಎಕ್ಸ್ಟ್ರೀಮ್ ನಿರ್ಧಾರಗಳನ್ನು ಕೈಗೊಂಡ್ವು. ಅಮೆರಿಕ ಏನು ಹೇಳುತ್ತೋ ಎಲ್ಲವುದನ್ನು ಪಾಲಿಸಿದ್ವು. ಪರಿಣಾಮ ಏನಾಯಿತು? ಅಲ್ಲಿನ ಜನ ಸಫರ್ ಪಟ್ಟರು. ಮಿತ್ರರೇ, ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಗೋಧಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಅನೇಕ ದೇಶಗಳು ಇದರ ಲಾಭವನ್ನು ಪಡೆದುಕೊಳ್ತಾ ಇದ್ವು. ಅಮೆರಿಕದ ನಿರ್ಬಂಧದ ಕಾರಣದಿಂದಾಗಿ ರಷ್ಯಾದ ಗೋಧಿ ಅನೇಕ ದೇಶಗಳಿಗೆ ತಲುಪಿಲ್ಲ. ಇದರಿಂದ ಪರಿಣಾಮ ಏನಾಯಿತು? ಆ ದೇಶಗಳಲ್ಲಿ ಆಹಾರ ವಸ್ತುಗಳ ಬೆಲೆ ವಿಪರೀತವಾಗಿ ಏರಿಕೆ ಆಯಿತು. ಇನ್ನು ಯುರೋಪ್ ರಾಷ್ಟ್ರಗಳ ವಿಚಾರಕ್ಕೆ ಬಂದರೆ, ರಷ್ಯಾದಿಂದ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಅದಕ್ಕೆ ಅಮೆರಿಕ ನಿರ್ಬಂಧ ವಿಧಿಸಿತು. ನ್ಯಾಚುರಲ್ ಗ್ಯಾಸನ್ನು ತರಿಸ್ಕೊಳ್ಳೋದನ್ನು ಯುರೋಪ್ನ ರಾಷ್ಟ್ರಗಳು ನಿಲ್ಲಿಸಿಬಿಟ್ವು. ಕಚ್ಚಾ ತೈಲ ಬರೋದು ನಿಂತು ಹೋಯಿತು. ಇದರಿಂದ ಯುರೋಪ್ ರಾಷ್ಟ್ರಗಳಲ್ಲಿ ನ್ಯಾಚುರಲ್ ಗ್ಯಾಸ್ ಇರಬಹುದು, ಪೆಟ್ರೋಲಿಯಂ ಉತ್ಪನ್ನಗಳಿರಬಹುದು, ಇದರ ಬೆಲೆ ದುಪ್ಪಟ್ಟಾಯಿತು. ಅಲ್ಲಿನ ಜನ ಇದರಿಂದ ಸಫರ್ ಪಡೋದಕ್ಕೆ ಶುರು ಮಾಡಿದ್ರು. ಈ ಕಾರಣದಿಂದಾಗಿಯೇ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಡೀತಿರುವಂತಹ ಎಲ್ಲ ಚುನಾವಣೆಯಲ್ಲೂ ಕೂಡ ಅಲ್ಲಿ ಅಧಿಕಾರ ಬದಲಾಗ್ತಾ ಇದೆ. ರಿಷಿ ಸುನಕ್ ಸೋತ್ ಹೋದ್ರು. ಅವರ ಕನ್ಸರ್ವೇಟಿವ್ ಪಾರ್ಟಿ 14 ವರ್ಷದಿಂದ ಬ್ರಿಟನ್ನಲ್ಲಿ ಅಧಿಕಾರದಲ್ಲಿತ್ತು. ಆದರೆ ಈ ಬಾರಿ ಉಲ್ಟಾ ಪಲ್ಟಾ ಆಗೋಯ್ತು. ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂತು. ಸುನಕ್ ಹೀನಾಯವಾಗಿ ಸೋತ್ ಹೋದ್ರು. ಫ್ರಾನ್ಸ್ನಲ್ಲಿ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ರ ಪಕ್ಷ 2ನೇ ಸ್ಥಾನಕ್ಕೆ ಬಂದಿದೆ. ಅಲ್ಲಿ ಲೆಫ್ಟ್ ವಿಂಗ್ ಪಾರ್ಟಿ ನಂಬರ್ 1 ಪಾರ್ಟಿ ಆಗಿದೆ. ಫ್ರಾನ್ಸ್ನಲ್ಲೂ ಕೂಡ ರಾಜಕೀಯ ಏರಿಳಿತ ಆಯಿತು. ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಏರಿಳಿತ ಆಗ್ತಾ ಇದೆ. ದೊಡ್ಡ ದೊಡ್ಡ ನಾಯಕರು ಅಧಿಕಾರ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ಮಿತ್ರರೇ, ಅಮೆರಿಕ ವಿಚಾರಕ್ಕೆ ಬಂದ್ಬಿಡೋಣ. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಈ ಯುದ್ಧದ ವಿಚಾರವಾಗಿ ಕೈಗೊಂಡಂತಹ ಎಲ್ಲ ನಿರ್ಧಾರಗಳು ಕೂಡ ವಿಫಲವಾಗಿದೆ. ಅದು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗಿರಬಹುದು ಅಥವಾ ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ಆಗಿರಬಹುದು. ಈ ಎರಡೂ ನೀತಿಯನ್ನು ಕೂಡ ಅಮೆರಿಕನ್ನರು ಒಪ್ಕೊಂಡಿಲ್ಲ. ಅಮೆರಿಕನ್ನರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಅಮೆರಿಕ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಇಸ್ರೇಲ್ಗೂ ಕೊಡ್ತಾ ಇದೆ, ಇನ್ನೊಂದು ಕಡೆ ಉಕ್ರೇನ್ಗೂ ಕೂಡ ಕೊಡ್ತಾ ಇದೆ. ಅಮೆರಿಕದ ಜನರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಟ್ಯಾಕ್ಸ್ ಪೇಯರ್ಸ್, ನಾವು ಹಣ ಕೊಡ್ತಾ ಇರುವಂಥದ್ದು, ನೀವು ಯಾವುದೋ ಯುದ್ಧಕ್ಕೆ ಕೊಡ್ತಾ ಇದ್ರಿ, ಜೊತೆಗೆ ಇನ್ನಿಲ್ಲದಂತಹ ನಿರ್ಬಂಧ ವಿಧಿಸ್ತಾ ಇದ್ದೀರಿ, ಇದರಿಂದಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿನ ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಣಾಮ ಏನಾಗುತ್ತೆ? ಈ ವರ್ಷಾಂತ್ಯದಲ್ಲಿ ಅಮೆರಿಕದಲ್ಲಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಬೈಡನ್ ಹೀನಾಯವಾಗಿ ಸೋತು ಹೋಗಬಹುದು ಅಂತ ಹೇಳಿ ಚುನಾವಣಾ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಟ್ರಂಪ್ ಮತ್ತೆ ಗೆದ್ದು ಬರಬಹುದು ಅಂತ. ಮಿತ್ರರೇ, ನರೇಂದ್ರ ಮೋದಿ ಅವರು ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ರಷ್ಯಾವನ್ನು ದೂರ ಮಾಡಿಕೊಂಡಿದ್ದೇ ಆದರೆ ಮುಂಬರುವ ದಿನಗಳಲ್ಲಿ ನಮಗೆ ತೊಂದರೆ ಆಗುತ್ತೆ. ನಮಗೆ ರಷ್ಯಾ ಅತ್ಯಂತ ಅನಿವಾರ್ಯವಾದಂತಹ ಮಿತ್ರ ದೇಶ. ಮಿತ್ರರೇ, ಇದನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಕೆಲವರಿಗೆ ಅನಿಸಬಹುದು, ರಷ್ಯಾ ಇವತ್ತೇನು ದೊಡ್ಡ ಆರ್ಥಿಕತೆಯ, ರಷ್ಯಾ ಕೈಲಿ ಏನು ತಾಕತ್ತಿದೆ, ನಾವು ರಷ್ಯಾವನ್ನು ಯಾಕೆ ನೆಚ್ಕೊಳ್ಬೇಕು, ಅಮೆರಿಕ ದೊಡ್ಡ ದೈತ್ಯ ಶಕ್ತಿ, ನಾವು ಅಮೆರಿಕ ಜೊತೆಗಿರಬೇಕು ಅಂತ ಕೆಲವರಿಗೆ ಅನಿಸುತ್ತೆ. ಮಿತ್ರರೇ, ಖಂಡಿತವಾಗ್ಲೂ ತಪ್ಪು. ಯಾಕೆ ಗೊತ್ತಾ? ರಷ್ಯಾ ಆರ್ಥಿಕವಾಗಿ ದೈತ್ಯ ಶಕ್ತಿ ಆಗದೇ ಇರಬಹುದು, ಆದರೆ ಇವತ್ತಿಗೂ ಕೂಡ ವಿಶ್ವದಲ್ಲಿ ಅತೀ ದೊಡ್ಡ ದೇಶ, ನಂಬರ್ 1 ದೊಡ್ಡ ದೇಶ ರಷ್ಯಾ. ಪ್ರಾಕೃತಿಕ ಸಂಪತ್ತಿನ ವಿಚಾರದಲ್ಲೂ ಕೂಡ ರಷ್ಯಾವೇ ಸಿಂಹಪಾಲನ್ನು ಹೊಂದಿದೆ. ಅಲ್ಲಿ ನೈಸರ್ಗಿಕ ಸಂಪತ್ತು ಅಷ್ಟೊಂದು ಹೇರಳವಾಗಿ ಸಿಗುತ್ತೆ. ಭಾರತ ಜನಸಂಖ್ಯೆ ಇರುವಂತಹ ದೇಶ. ಭಾರತ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ರಷ್ಯಾದ ಸಂಪತ್ತು ಭಾರತಕ್ಕೆ ಬಂದಿದ್ದೇ ಆದರೆ, ಪ್ರಾಕೃತಿಕ ಸಂಪತ್ತು, ಭಾರತ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬಹುದು. ಎರಡನೇದಾಗಿ ಮಿತ್ರರೇ, ರಷ್ಯಾ ನಂಬಿಕಸ್ಥ ಸ್ನೇಹಿತ ದೇಶ. ಅಮೆರಿಕವನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಭಾರತ ಪಾಕಿಸ್ತಾನ ಯುದ್ಧ ಆದಂಥ ಸಂದರ್ಭದಲ್ಲಿ ಅಮೆರಿಕ ಪಾಕಿಸ್ತಾನದ ತೊಟ್ಟಿಲನ್ನು ತೂಗಿತ್ತು, ಭಾರತಕ್ಕೆ ಚಿವುಟುವಂತಹ ಕೆಲಸ ಮಾಡಿತ್ತು. ಅಮೆರಿಕ ನಂಬೋದಕ್ಕೆ ಸಾಧ್ಯ ಇಲ್ಲ. ಭಾರತಕ್ಕೆ ಸಹಾಯಕ್ಕೆ ಬಂದಿದ್ಯಾರು? ರಷ್ಯಾ. ನೀವು ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ವಿರುದ್ಧವಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಿ, ರಷ್ಯಾ ವೀಟೋವನ್ನು ಚಲಾಯಿಸುತ್ತೆ. ವಿಶ್ವಸಂಸ್ಥೆಯಲ್ಲಿ ಭಾರತವನ್ನು ಪ್ರತಿ ಬಾರಿಯೂ ಬಚಾವ್ ಮಾಡ್ತಿರುವಂಥದ್ದು ರಷ್ಯಾ. ನಮಗೆ ಅವಶ್ಯಕತೆ ಬಂದಾಗಲೆಲ್ಲ ರಷ್ಯಾ ವೀಟೋ ಚಲಾಯಿಸುತ್ತೆ. ಭಾರತ ಒಂದೇ ಮಾತಿನಲ್ಲಿ ನಮಗೆ ನಿಮ್ಮ ವೀಟೋ ಪವರ್ ಬೇಕು ಅಂತಂದರೆ ರಷ್ಯಾ ನಮ್ಮ ಪರವಾಗಿ ಚಲಾವಣೆ ಮಾಡುತ್ತೆ. ಅಷ್ಟು ನಂಬಿಕಸ್ಥ ದೇಶ. ಇದನ್ನು ನಾವು ಬೇರೆ ಯಾರಿಂದ ನಿರೀಕ್ಷೆ ಮಾಡಬಹುದು? ಅಮೆರಿಕ ಹೀಗೆ ಮಾಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಅಮೆರಿಕ ಊಸುರುವಳ್ಳಿಯಂತಹ ದೇಶ, ತನಗೆ ಬೇಕಾದ ಹಾಗೆ ವರ್ತಿಸುತ್ತೆ. ಹೀಗಾಗಿ ಭಾರತ ರಷ್ಯಾವನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಮಿತ್ರರೇ, ಇವತ್ತು ಚೀನಾ ಮತ್ತು ರಷ್ಯಾ ಸಂಬಂಧ ತುಂಬ ಚೆನ್ನಾಗಿದೆ. ರಷ್ಯಾ ಮತ್ತು ಚೀನಾ ತುಂಬ ಹತ್ತಿರವಾಗಿದ್ದಾವೆ. ಇವತ್ತು ಭಾರತಕ್ಕೆ ಕೊಡುವಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಚೀನಾಗೂ ಕೂಡ ರಷ್ಯಾ ಕೊಟ್ಟಿದೆ. ಮುಂದೊಂದು ದಿನ ಭಾರತ ಚೀನಾ ಯುದ್ಧ ಆಯಿತು ಅಂತ ಅಂದುಕೊಳ್ಳಿ, ಯುದ್ಧ ಆಗೋದು ಬೇಡ,
ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ರಷ್ಯಾವನ್ನು ನಾವು ದೂರ ಇಟ್ಟಿದ್ದೇ ಆದರೆ ರಷ್ಯಾ ಚೀನಾಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಬಹುದು. ನಮ್ಮ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳಿಗೆ ರಷ್ಯಾ ಸಹಾಯ ಮಾಡದೇ ಇರಬಹುದು. ನಿಮಗೆ ಅಮೆರಿಕ ಇದೆಯಲ್ಲ, ನೀವು ಅಮೆರಿಕದಿಂದಲೇ ಕೇಳ್ಕೊಳ್ಳಿ ಅಂತ ರಷ್ಯಾ ಹೇಳಿಬಿಟ್ರೆ ನಮ್ಮ S-400 ಇರಬಹುದು, ಬ್ರಹ್ಮೋಸ್ ಮಿಸೈಲ್ ಇರಬಹುದು, ಮಿಗ್ ಸರಣಿಯ ವಿಮಾನಗಳಿರಬಹುದು, ಇದೆಲ್ಲವುದನ್ನು ಕೂಡ ನಾವು ರಷ್ಯಾ ಜೊತೆಗೆ ಸೇರಿಕೊಂಡೇ ನಿರ್ಮಾಣ ಮಾಡಿಕೊಂಡಿರುವಂತಹದ್ದು ಅಥವಾ ರಷ್ಯಾದಿಂದಲೇ ಬೈ ಮಾಡಿರುವಂತಹದ್ದು. ಇದಕ್ಕೆಲ್ಲ ಸ್ಪೇರ್ ಪಾರ್ಟ್ಸ್ ಇರಬಹುದು, ಟೆಕ್ನಾಲಜಿ ಇರಬಹುದು, ರಷ್ಯಾದಿಂದಲೇ ಬರಬೇಕು. ನಮಗೆ ಸೈನಿಕವಾಗಿಯೂ ಕೂಡ ರಷ್ಯಾ ತುಂಬ ಅನಿವಾರ್ಯವಾದಂತಹ ದೇಶ. ಇಂತಹ ಸಂದರ್ಭದಲ್ಲಿ ನಾವು ರಷ್ಯಾವನ್ನು ಬಿಟ್ಟು ಕಳೆಯುವಂತಹ ಸ್ಥಿತಿಯಲ್ಲಿಲ್ಲ. ಜೊತೆಗೆ ಇವತ್ತು ರಷ್ಯಾದಿಂದ ನಮಗೆ ಅಗ್ಗದ ದರದಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಸಿಗ್ತಾ ಇದೆ, ಕಚ್ಚಾ ತೈಲ ಸಿಗ್ತಾ ಇದೆ. ಭಾರತ ಯಾಕೆ ಬಿಡಬೇಕು? ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ, ಭಾರತದಲ್ಲಿ ಸ್ಟೇಬಲ್ ಆಗಿದೆ. ನಮ್ಮ ಸರ್ಕಾರಗಳು ಟ್ಯಾಕ್ಸ್ ಹಾಕಬಹುದು. ಈಗ ಸಿದ್ದರಾಮಯ್ಯನವರು ಟ್ಯಾಕ್ಸ್ ಹಾಕಿದ್ರು, ಹೆಚ್ಚುವರಿ ದರವನ್ನು ನಿಗದಿ ಮಾಡಿದ್ರು, ಇದರಿಂದ ಜನರಿಗೆ ಹೊರೆ ಆಗಬಹುದು. ಆದರೆ ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನಾವು ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ನಮಗೆ ರಷ್ಯಾ ಡಿಸ್ಕೌಂಟ್ ದರದಲ್ಲಿ ಕಚ್ಚಾ ತೈಲವನ್ನು ಪೂರೈಕೆ ಮಾಡ್ತಾ ಇದೆ. ಇದರ ಲಾಭ ಭಾರತಕ್ಕೆ ಆಗ್ತಾ ಇದೆ. ಭಾರತಕ್ಕೆ ಅಂತಂದರೆ ಭಾರತೀಯರಿಗೆ, ನಮಗೆ ನಿಮಗೆ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ಭೇಟಿ ಕೇವಲ ನರೇಂದ್ರ ಮೋದಿ ಅವರಿಗಾಗಲಿ ಭಾರತೀಯ ಜನತಾ ಪಕ್ಷಕ್ಕಾಗಲಿ ಲಾಭ ಆಗೋದಲ್ಲ, ನಮಗೆ ನಿಮಗೆ ಲಾಭ ಆಗುತ್ತೆ. ಹೀಗಾಗಿ ಈ ಭೇಟಿಗೆ ಬಹಳ ಮಹತ್ವ ಇದೆ. ಜೊತೆಗೆ ಮಿತ್ರರೇ, ಅಮೆರಿಕದಲ್ಲಿ ಈ ಬಾರಿ ಅಧಿಕಾರ ಬದಲಾಗುವುದು ಬಹುತೇಕ ನಿಶ್ಚಳ ಆಗಿದೆ. ಬೈಡನ್ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆದಂತಹ ವಿಚಾರ. ಯಾರು ಬರ್ತಾರೆ? ಟ್ರಂಪ್ ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ ಚುನಾವಣಾ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಮಿತ್ರರೇ, ಒಂದು ವೇಳೆ ಟ್ರಂಪ್ ಬಂದಿದ್ದೆ ಆದರೆ ರಷ್ಯಾ ಜೊತೆಗೆ ಟ್ರಂಪ್ ಸಂಬಂಧ ಉತ್ತಮವಾಗಿದೆ. ಟ್ರಂಪ್ ಈ ನಿರ್ಬಂಧಗಳನ್ನೆಲ್ಲ ಮುಂದುವರಿಸೋದಿಲ್ಲ. ಟ್ರಂಪ್ ಯಾವಾಗಲೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ ಹಾಕುವಂಥ ಮನುಷ್ಯ, ಮೂಲತಃ ಬಿಸ್ನೆಸ್ ಮೆನ್ ಅಲ್ವಾ. ಹೀಗಾಗಿ ಅವರಿಗೆ ರಷ್ಯಾ ಜೊತೆಗೆ ಉತ್ತಮವಾದ ಸಂಬಂಧ ಇಟ್ಕೊಳ್ಬೇಕು ಅನ್ನುವಂಥ ಬಯಕೆ ಇದೆ. ಈ ಹಿಂದೆಯೂ ಅನೇಕ ಬಾರಿ ಹೇಳಿದರು, ನಾನೊಂದು ವೇಳೆ ಅಧ್ಯಕ್ಷನಾಗಿದ್ದೇ ಆಗಿದ್ದರೆ ಈ ಯುದ್ಧ ಮುಂದುವರಿತಾನೆ ಇರಲಿಲ್ಲ, ಯುದ್ಧ ನಿಂತು ಹೋಗ್ಬಿಡ್ತಾ ಇತ್ತು. ಹೀಗೆಲ್ಲ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಈಗಲೂ ಕೂಡ ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆ ಯುದ್ಧ ನಿಲ್ಲಿಸೋದಕ್ಕೆ ಟ್ರಂಪ್ ಪ್ರಯತ್ನ ಮಾಡಬಹುದು. ಒಂದು ವೇಳೆ ಯುದ್ಧ ನಿಂತಿದ್ದೆ ಆದರೆ ರಷ್ಯಾ ಮೇಲಿನ ನಿರ್ಬಂಧವನ್ನು ಟ್ರಂಪ್ ತೆಗೆದು ಹಾಕಬಹುದು. ಆ ಸಂದರ್ಭದಲ್ಲಿ ಭಾರತ ಏನಾದರೂ ರಷ್ಯಾ ವಿರೋಧವನ್ನು ಕಟ್ಟಿಕೊಂಡಿದ್ದೆ ಆದರೆ ರಷ್ಯಾಗೆ ನಮ್ಮ ಮೇಲೆ ನಂಬಿಕೆ ಹೋಗ್ಬಿಟ್ಟಿರುತ್ತೆ. ಈ ಹಿಂದೆ ಅಮೆರಿಕ ನಮ್ಮ ವಿರುದ್ಧ ಇದ್ದಂತಹ ಸಂದರ್ಭದಲ್ಲಿ ಭಾರತ ಅಮೆರಿಕದ ಬಾಲ ಹಿಡ್ಕೊಂಡಿತ್ತು, ಈಗ ಮತ್ತೆ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅಂತ. ಈಗ ನಾವು ಮಿತ್ರತ್ವವನ್ನು ಸಂಪಾದಿಸಿಕೊಂಡಿದ್ದೆ ಆದರೆ ಅಥವಾ ಈಗಿರುವಂತಹ ಮಿತ್ರತ್ವವನ್ನು ಮುಂದುವರಿಸಿಕೊಂಡಿದ್ದೆ ಆದರೆ ರಷ್ಯಾ ಮತ್ತು ಭಾರತದ ಸ್ನೇಹ ಹಾಗೆ ಮುಂದುವರೆದಿರುತ್ತೆ. ಮುಂದೆ ಟ್ರಂಪ್ ಬರಲಿ ಬಿಡಲಿ, ರಷ್ಯಾ ಅಮೆರಿಕ ಸಂಬಂಧ ಸುಧಾರಣೆ ಆಗಲಿ ಬಿಡಲಿ, ಭಾರತಕ್ಕೇನು ತೊಂದರೆ ಆಗೋದಿಲ್ಲ. ಇದೆಲ್ಲ ದೂರದೃಷ್ಟಿ ಇಟ್ಟುಕೊಂಡು ಭಾರತ ಕೈಗೊಂಡಿರುವಂತಹ ನಿರ್ಧಾರ. ಅದು ಅಲ್ಲದೆ ಮಿತ್ರರೇ, ಇವತ್ತು ಅಮೆರಿಕ ಆಗಲಿ ಪಾಶ್ಚಿಮಾತ್ಯ ದೇಶಗಳಾಗಲಿ ಭಾರತದ ಮೇಲೆ ಒತ್ತಡ ಹಾಕುವಂತಹ ಸ್ಥಿತಿಯಲ್ಲೇ ಇಲ್ಲ. ರಾಜಕೀಯವಾಗಿ ಅವರೇ ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ. ಅಮೆರಿಕದ ಪರಿಸ್ಥಿತಿ ನಿಮಗೆ ಹೇಳಿದೆ, ಫ್ರಾನ್ಸ್ನ ಪರಿಸ್ಥಿತಿ ನಿಮಗೆ ಹೇಳಿದೆ, UK ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಹೀಗಾಗಿ ಭಾರತದ ಮೇಲೆ ಒತ್ತಡ ಇಟ್ಟು ಭಾರತಕ್ಕೆ ಗನ್ ತೋರಿಸುವಂತಹ ಕೆಲಸವನ್ನು ಯಾವುದೇ ಪಾಶ್ಚಿಮಾತ್ಯ ದೇಶಗಳು ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಗ್ಲೋಬಲಿ ಅತ್ಯಂತ ಸೀನಿಯರ್ ಲೀಡರ್ ಆಗಿರುವಂತಹದ್ದು ಅಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ಅತಿ ಹೆಚ್ಚು ಬಾರಿ ಗೆದ್ದಂತಹ ನಾಯಕ, 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ. ಬೇರೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ. ನೀವು ಅಂದುಕೊಳ್ಬಹುದು ಪುತಿನ್ ಇಲ್ವಾ, ಸಿ ಜಿನ್ಪಿಂಗ್ ಇಲ್ವಾ ಅಂತ. ಪುತಿನ್, ಸಿ ಜಿನ್ಪಿಂಗ್ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಾಯಕರಲ್ಲ. ಅದಕ್ಕೂ ಭಾರತಕ್ಕೂ ಎಲ್ಲ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭಾರತ ಮತ್ತು ರಷ್ಯಾದ ಸಂಬಂಧ ಸುಧಾರಣೆ ಆಗ್ತಿರುವಂಥದ್ದು, ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸ ಕೈಗೊಂಡಿರುವಂಥದ್ದು ಇಡೀ ವಿಶ್ವ ಬೆರಗುಗಣ್ಣಿನಿಂದ ನೋಡ್ತಾ ಇದೆ. ಜೊತೆಗೆ ನರೇಂದ್ರ ಮೋದಿ ಅವರು ಈ ಹಿಂದೆ 10 ವರ್ಷ ಏನು ಅಗ್ರೆಸಿವ್ ಫಾರಿನ್ ಪಾಲಿಸಿಯನ್ನು ತೋರಿಸಿದ್ರು ಅದು ಮುಂದುವರಿಯುತ್ತೆ. ಭಾರತಕ್ಕೆ ಲಾಭ ಆಗುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮುಂದುವರಿಸ್ತಾರೆ ಎನ್ನುವಂಥದ್ದು ಕೂಡ ಇದರಿಂದ ಗೊತ್ತಾಗ್ತಾ ಇದೆ. ಜೊತೆಗೆ ಭಾರತಕ್ಕೆ ಇಂತಹ ದಿಟ್ಟ ನಿರ್ಧಾರಗಳು ತೀರಾ ಅನಿವಾರ್ಯ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನರೇಂದ್ರ ಮೋದಿ ಅವರ ಕನಸೇನು? 2047 ವೇಳೆಗೆ, ಅಂದರೆ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುವ ವೇಳೆಗೆ ಭಾರತ ವಿಕಸಿತ ಭಾರತ ಆಗಿರಬೇಕು, ವಿಶ್ವದ ಮುಂದುವರೆದಂತಹ ದೇಶ ಆಗಿರಬೇಕು ಅನ್ನುವಂಥದ್ದು ನರೇಂದ್ರ ಮೋದಿ ಅವರ ಕನಸು. ಜೊತೆಗೆ ಇನ್ನು 5 ವರ್ಷದಲ್ಲಿ ನಾವು ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಬೇಕು. ಇದು ನರೇಂದ್ರ ಮೋದಿ ಅವರ 2ನೇ ಕನಸು. ಇದು ಈಡೇರಬೇಕಾದ್ರೆ ನಾವು ಯಾವುದೋ ಒಂದು ಬಣದ ಜೊತೆಗೆ ಗುರುತಿಸ್ಕೊಂಡ್ರೆ ಸಾಧ್ಯ ಇಲ್ಲ. ಈಗ ನಾವು ಅಮೆರಿಕ ಜೊತೆಗಿದ್ದೀವಪ್ಪ, ರಷ್ಯಾದಿಂದ ವ್ಯಾಪಾರ ಮಾಡೋದಿಲ್ಲ, ಇರಾನ್ ಜೊತೆಗೆ ವ್ಯಾಪಾರ ಮಾಡೋದಿಲ್ಲ, ರಷ್ಯಾ ಮಣದಲ್ಲಿರುವಂಥ ಯಾವುದೇ ಮಿತ್ರ ದೇಶಗಳ ಜೊತೆಗೂ ಕೂಡ ಭಾರತ ಗುರುತಿಸಿಕೊಳ್ಳೋದಿಲ್ಲ. ಈ ನಿರ್ಧಾರವನ್ನು ಕೈಗೊಂಡ್ರೆ ಭಾರತಕ್ಕೆ ನಷ್ಟ ಆಗುತ್ತೆ, ಭಾರತದಲ್ಲಿ ಬೆಲೆ ಏರಿಕೆ ಆಗುತ್ತೆ, ಭಾರತಕ್ಕೆ ಬೇಕಾದಂಥ ವಸ್ತುಗಳನ್ನು ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ರಷ್ಯಾ ಸಂಬಂಧ, ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ $65 ಬಿಲಿಯನ್ ತಲುಪಿದೆ. ಈ ಹಿಂದೆ $10-12 ಬಿಲಿಯನ್ ಇದ್ದಿದ್ದು ಈಗ $65 ಬಿಲಿಯನ್ ಏರಿಕೆ ಆಗಿದೆ. ಸರಿಸುಮಾರು $60 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಭಾರತ ತರಿಸ್ಕೊಳ್ತಾ ಇದೆ. ನಿಮಗೆ ಅನಿಸಬಹುದು ಆಮದು ಜಾಸ್ತಿ ಇದೆ, ಭಾರತಕ್ಕೆ ನಷ್ಟ ಆಗುತ್ತೆ ಅಂತ. ಹಾಗಲ್ಲ ಮಿತ್ರರೇ, ಇವತ್ತು ಕಚ್ಚಾ ತೈಲವನ್ನು ರಷ್ಯಾ ನಮಗೆ ಅಗ್ಗದ ದರದಲ್ಲಿ ಕೊಡ್ತಾ ಇದೆ. ನಾವು ಕಚ್ಚಾ ತೈಲವನ್ನು ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ.
ನಮ್ಮಲ್ಲಿರುವಂತಹ ಆಯಿಲ್ ರಿಫೈನರಿ ಕಂಪನಿಗಳೇನಿದ್ದಾವೆ ಇಲ್ಲಿ ಆ ಕಚ್ಚಾ ತೈಲವನ್ನು ಪ್ಯೂರಿಫೈ ಮಾಡಿ, ಅಂದರೆ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಇನ್ನಿತರೆ ಉತ್ಪನ್ನಗಳನ್ನು ತಯಾರು ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ. ಯಾರಿಗೆ ಲಾಭ ಆಗುತ್ತೆ? ಭಾರತಕ್ಕೆ ಲಾಭ ಆಗುವಂಥದ್ದು, ಭಾರತೀಯ ಕಂಪನಿಗಳಿಗೆ ಲಾಭ ಆಗುತ್ತೆ, ಅಂದರೆ ಭಾರತೀಯರಿಗೆ ಲಾಭ ಆಗುತ್ತೆ. ಹೀಗಾಗಿ ಭಾರತಕ್ಕೆ ರಷ್ಯಾದ ವ್ಯಾಪಾರ ಅತ್ಯಂತ ಮುಖ್ಯವಾಗುತ್ತೆ. ವಿಕಸಿತ ಭಾರತ ಆಗಬೇಕು, ನಾವು ಮುಂದುವರೆದಂತಹ ದೇಶ ಆಗಬೇಕು, ಭಾರತ 5 ಟ್ರಿಲಿಯನ್ ಎಕಾನಮಿ ಆಗಬೇಕು ಅಂತಂದರೆ ನಾವು ಎಲ್ಲರನ್ನೂ ಕೂಡ ಚೆನ್ನಾಗಿಟ್ಕೊಂಡಿರಬೇಕು, ಎಲ್ಲರ ಜೊತೆಗೂ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಬೇಕು. ಹೀಗಾಗಿ ನರೇಂದ್ರ ಮೋದಿಯವರು ಈ ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಮಿತ್ರರೇ, ಇಷ್ಟೆಲ್ಲ ಆಗ್ತಾ ಇದೆ, ಆದರೆ ಭಾರತದಲ್ಲಿ ಮಾತ್ರ ನರೇಂದ್ರ ಮೋದಿಯವರ ರಷ್ಯಾ ಭೇಟಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸದ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಮಣಿಪುರದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದಕ್ಕೂ ಮುಂಚೆ ಅವರು ಹತ್ರಾಸ್ಗೆ ಹೋಗಿದ್ರು, ಅನಂತರ ಗುಜರಾತ್ಗೆ ಕೂಡ ಹೋಗಿದ್ರು. ರಾಹುಲ್ ಗಾಂಧಿ ಏನು ಭಾಷಣ ಮಾಡ್ತಾ ಇದ್ದಾರೆ? ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇಲ್ಲ. ಮಣಿಪುರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹತ್ರಾಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನೂ ಕ್ರಮ ಕೈಗೊಳ್ತಾ ಇಲ್ಲ. ಹೀಗೆ ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡುವ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ಹೇಳ್ತಾ ಇದೆ? ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸ ಕೈಗೊಳ್ತಾರೆ, ಪುತಿನ್ ಜೊತೆಗೆ ಡಿನ್ನರ್ನಲ್ಲಿ ಭಾಗಿಯಾಗ್ತಾರೆ, ನಮ್ಮದೇ ದೇಶದ ಮಣಿಪುರಕ್ಕೆ ನರೇಂದ್ರ ಮೋದಿ ಅವರು ಹೋಗೋದಕ್ಕೆ ಟೈಮ್ ಇಲ್ಲ. ಹೀಗೆಲ್ಲ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಮಿತ್ರರೇ, ಕಾಂಗ್ರೆಸ್ ಪಕ್ಷ ಎಂಥ ದಿವಾಳಿತನದಲ್ಲಿದೆ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಭಾರತದ ವಿದೇಶಾಂಗ ನೀತಿಯ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಟೀಕೆ ಮಾಡುತ್ತೆ, ಅದರಲ್ಲೂ ಕೂಡ ರಾಜಕೀಯ ಮಾಡುತ್ತೆ. ಮಣಿಪುರಕ್ಕೆ ನರೇಂದ್ರ ಮೋದಿಯವರು ಹೋಗೋದಕ್ಕೂ ರಷ್ಯಾಗೆ ನರೇಂದ್ರ ಮೋದಿಯವರು ಹೋಗೋದಕ್ಕೂ ವ್ಯತ್ಯಾಸ ಇಲ್ವಾ? ಮಣಿಪುರದ ವಿಚಾರದಲ್ಲಿ ನರೇಂದ್ರ ಮೋದಿಯವರು ಡೀಲ್ ಮಾಡಬೇಕಾ? ಮಣಿಪುರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾನು ಮಾಡಬೇಕಾದಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ. ಅಲ್ಲಿ ನೀವು ಯಾವುದೇ ಸೈನಿಕರನ್ನಾಗಲಿ ಅಥವಾ ಯಾವುದೋ ಫೋರ್ಸಿಬಲಿ ಅಲ್ಲೇನನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅಲ್ಲಿ ಎಂತಹ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದೆ ಅಂತಂದರೆ, ಅಲ್ಲಿ ಸ್ವಲ್ಪ ಪರಿಸ್ಥಿತಿ ತಣ್ಣಗಾಯಿತು ಅಂತಂದರೆ ಇವರೇ ಹೋಗಿ ಕಿಡಿ ಹೊತ್ತಿಸ್ತಾ ಇದ್ದಾರೆ. ಹೀಗಾಗಿ ಮಣಿಪುರದಲ್ಲಿ ಕೇಂದ್ರ ಸರ್ಕಾರ ಏನೋ ಬಲವಂತವಾಗಿ ಮಾಡೋದಕ್ಕೆ ಹೋದರೆ ಇನ್ನಷ್ಟು ರಕ್ತಪಾತಗಳಾಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಸ್ವಲ್ಪ ಸೈಲೆಂಟ್ ಆಗಿದೆ. ಅಮಿತ್ ಶಾ ಈಗಾಗಲೇ ಮೀಟಿಂಗ್ ಮಾಡಿದ್ದಾರೆ, ಅಲ್ಲೇನಾಗಬೇಕು ಅದರ ಬಗ್ಗೆ ನಿಗಾ ವಹಿಸಿದ್ದಾರೆ. ಕೇಂದ್ರ ಸರ್ಕಾರ ಏನು ಸುಮ್ಮನೆ ಕೂತಿಲ್ಲ. ಹತ್ರಾಸ್ ವಿಚಾರದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಏನು ಮಾಡಬೇಕು ಅದನ್ನು ಮಾಡ್ತಾ ಇದೆ. ಅಲ್ಲಿ ನರೇಂದ್ರ ಮೋದಿ ಹೋಗಿ ಮಾಡೋದಾದರೂ ಏನಿದೆ? ಆದರೆ ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷ ಏನು ಹೇಳ್ತಾ ಇದೆ? ನರೇಂದ್ರ ಮೋದಿ ಅವರಿಗೆ ರಷ್ಯಾಗೆ ಹೋಗೋದಕ್ಕೆ ಸಮಯ ಇದೆ, ಪುತಿನ್ ಜೊತೆಗೆ ಭೇಟಿ ಮಾಡೋದಕ್ಕೆ ಸಮಯ ಇದೆ, ನಮ್ಮದೇ ದೇಶದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡೋದಕ್ಕೆ ಸಮಯ ಇಲ್ಲ ಅಂತ. ಮಿತ್ರರೇ, ಒಂದನ್ನು ನೆನಪಿಟ್ಕೊಳ್ಳಿ, ಭಾರತ ವಿದೇಶಾಂಗ ನೀತಿಯಲ್ಲಿ ಎಡವಿದ್ದೆ ಆದರೆ ಅಥವಾ ಭಾರತ ವಿದೇಶಾಂಗ ನೀತಿಯಲ್ಲಿ ಎಡವಟ್ಟು ಮಾಡಿಕೊಂಡ್ರೆ ಭಾರತೀಯರಿಗೆ ನಷ್ಟ ಆಗುವಂಥದ್ದು. ಇಲ್ಲಿ ಬೆಲೆ ಏರಿಕೆ ಆಗುತ್ತೆ, ಇನ್ನೇನೋ ಸಮಸ್ಯೆ ಆಗುತ್ತೆ. ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ನರೇಂದ್ರ ಮೋದಿಯೇ ಹೊರತು ರಾಹುಲ್ ಗಾಂಧಿ ಅಲ್ಲ. ರಾಹುಲ್ ಗಾಂಧಿಗೆ ಯಾವುದೇ ಉದ್ಯೋಗ ಇಲ್ಲ. ಅವರು ಈಗ ವಿಪಕ್ಷ ನಾಯಕ. ಅವ್ರ ಕೆಲಸ ಏನು? ರಾಜಕಾರಣ ಮಾಡೋದು. ಅಲ್ಲೇನೋ ಸಮಸ್ಯೆ ಆಯಿತಾ ಅಲ್ಲಿ ಹೋಗೋದು, ಇಲ್ಲೇನೋ ಸಮಸ್ಯೆ ಆಯಿತಾ ಇಲ್ಲಿ ಹೋಗೋದು, ಅಲ್ಲಿ ರಾಜಕೀಯ ಲಾಭವನ್ನು ಮಾಡಿಕೊಳ್ಳುವಂಥದ್ದು. ನಾಳೆ ಭಾರತದಲ್ಲಿ ಸಮಸ್ಯೆ ಆಗಲಿ ಅಥವಾ ಹೊರಗಡೆ ಭಾರತೀಯರಿಗೇನೋ ಸಮಸ್ಯೆ ಆಗಲಿ ಯಾರೂ ಬಂದು ರಾಹುಲ್ ಗಾಂಧಿಯನ್ನು ಕೇಳೋದಿಲ್ಲ, ನರೇಂದ್ರ ಮೋದಿ ಅವರನ್ನೇ ಕೇಳೋದು. ಹೀಗಾಗಿ ನರೇಂದ್ರ ಮೋದಿ ಅವರಿಗೆ ಸರ್ಕಾರ ನಡೆಸುವ ಜವಾಬ್ದಾರಿ ಇದೆ, ಭಾರತೀಯರ ಜವಾಬ್ದಾರಿ ಇದೆ. ರಾಹುಲ್ ಗಾಂಧಿಗೆ ಏನೂ ಕೂಡ ಇಲ್ಲ. ಮಿತ್ರರೇ, ಕಾಂಗ್ರೆಸ್ ಪಕ್ಷ ಆಗಲಿ ರಾಹುಲ್ ಗಾಂಧಿ ಆಗಲಿ ಇಷ್ಟೆಲ್ಲ ದೊಡ್ಡಕ್ಕೆ ಮಾತನಾಡ್ತಾರಲ್ಲ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗ್ತಾ ಇದೆ? ಪಶ್ಚಿಮ ಬಂಗಾಳದಲ್ಲಿ ಕಳೆದ 1 ವಾರದಲ್ಲಿ 14 ಹತ್ಯೆಗಳಾಗಿದ್ದಾವೆ. ಒಂದೊಂದು ಗುಂಪುಗಳು ಬಂದು ಬೇಕಾದವರನ್ನು ಹತ್ಯೆ ಮಾಡಿದೆ. ದೊಡ್ಡ ಮಟ್ಟದಲ್ಲಿ ವೈಲೆನ್ಸ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾರಾ? ಅಲ್ಲಿ ಯಾವುದೋ ಸಂತ್ರಸ್ತರನ್ನು ಭೇಟಿ ಮಾಡುವಂಥ ಕೆಲಸ ಮಾಡಿದಾರ? ಅಥವಾ ತಮಿಳುನಾಡಿನಲ್ಲಿ ದೊಡ್ಡ ಘಟನೆ ನಡೆದಿದೆ, ಅಲ್ಲಿ BSPಯ ನಾಯಕನ ಹತ್ಯೆ ಆಗಿದೆ. ಹಿಂದೆ ಅಕ್ರಮ ಮದ್ಯ ಕುಡಿದು ಅನೇಕರು ಸತ್ತೋಗಿದ್ದಾರೆ. ರಾಹುಲ್ ಗಾಂಧಿ ತಮಿಳುನಾಡಿಗೆ ಹೋಗಿದ್ದಾರಾ? ಸೆಲೆಕ್ಟಿವ್ ಅಪ್ರೋಚ್ ಅಂತಾರೆ ಇದಕ್ಕೆ. ತನಗೆ ಬೇಕಾಗಿದ್ದನ್ನು ಆಯ್ಕೆ ಮಾಡಿಕೊಂಡು ತನಗೆ ಲಾಭ ಆಗುವಂಥ ವಿಚಾರದಲ್ಲಿ ರಾಜಕಾರಣ ಮಾಡುವಂತಹದ್ದು. ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ, ಹತ್ರಾಸ್ಗೆ ಹೋಗ್ತಾರೆ ರಾಹುಲ್ ಗಾಂಧಿ. ಯಾಕೆ? ಅಲ್ಲಿ BJP ಸರ್ಕಾರ ಇದೆ, BJP ಸಂಸದರು ಎಲ್ಲಿದ್ದಾರೆ, BJP ಅಧಿಕಾರದಲ್ಲಿ ಎಲ್ಲಿದೆ, ಅಲ್ಲಿಗೆ ಹೋಗಿ ಇವರು ಭಾಷಣ ಮಾಡುವಂಥದ್ದು, ಅಲ್ಲಿ ಹೋಗಿ ರಾಜಕೀಯ ಲಾಭವನ್ನು ಮಾಡುವಂಥದ್ದು. ಮಣಿಪುರದಲ್ಲಿ BJP ಸರ್ಕಾರ ಇದೆ ಎನ್ನುವ ಕಾರಣಕ್ಕಾಗಿ ಅದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಮಿತ್ರರೇ, ಇಂತಹ ಹೀನ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಜನ ಎಚ್ಚರಗೊಳ್ಬೇಕು. ಇವ್ರ ಮಾತಿಗೆ ಕಿಮ್ಮತ್ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಜನ ಡಿಸೈಡ್ ಮಾಡಬೇಕು. ಮಿತ್ರರೇ, ಈ ಇಡೀ ವಿಚಾರದ ಬಗ್ಗೆ ನರೇಂದ್ರ ಮೋದಿ ಅವರ ರಷ್ಯಾ ಪ್ರವಾಸ, ಇದರಿಂದ ಏನೇನು ಲಾಭ ಆಗುತ್ತೆ, ಏನು ನಷ್ಟ ಆಗುತ್ತೆ, ರಾಹುಲ್ ಗಾಂಧಿ ಮಾಡ್ತಾ ಇರುವಂಥ ಟೀಕೆ ಸರಿಯಾಗಿದೆಯಾ ಇಲ್ವಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.